ನಿಮಗ್ ಬರ್ಬಾರ್ದು ಬರ ನಿಮ್ಗೆ ಕರಿ ನಾಗರ ಕಡಿಯ ಅಲ್ಲ ಕಂಡ್ರು. ಆ ಪರದೇಸಿ ರೋಗ ಬಂದವ್ರಂಗೆ ಅವನ್ನ ಅಲ್ಲಿ ತಂದು ಮಲ್ಸಿದಿರಲ್ಲ, ನಿಮ್ಗೆ ಯಾಕೆ ಬರ್ಬಾರ್ದು? ನಿಮ್ ಹೆಂಡತಿ ಮಕ್ಕಳಿಗೆ ಯಾಕೆ ಬರ್ಬಾರ್ದು? ನಿಮ್ಗೆ ದೇವ್ರು ಗಿಂಡ್ರು ಭಯ ಭಕ್ತಿ ಏನೂ ಇಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು. ಮಗು, तुम्हारा नाम क्या है? ಕನ್ನಡ ಚೆನ್ನಾಗಿ ಬರುತ್ತೆ. ಇನ್ನೇನು ಹೇಳಿ, ಸ್ಕೂಲ್ಗೆ ಹೋದ್ರೆ 4 ಅಕ್ಷರ ಕಲಿತಾನೆ, ಆದ್ರೆ ಬದುಕಕ್ಕೆ ಏನ್ ಕಲಿತಾನೆ ಅಂದೆ. ಚೆನ್ನಾಗಿ ಉಗಿದ್ರು ಉಗಿಸ್ಕೊಂಡೆ. ಯಾವನಪ್ಪ ಇವನು? ಜೊಂಬಿಡ್ಕೊಂಡ್ ಜಾಗ ಹುಡುಕ್ತಾವನೆ. ಓ ನೀನಾ? ಅಯ್ಯೋ ನಿನ್ನ ತೊಡಿಯ ನಾನು ಏನ್ ಮಾಡಕೊಂಡಿದ್ದೀನಿ ಗೊತ್ತಾಗದಿಲ್ಲ ಅವನಿಗೆ. ಕೆಂಪ, ನೀನ್ ಹೆಣ ನೋಡ್ದೇನಿಲ್ಲ? ಇಲ್ಲ ಸರ್ಸಕ ಅಳ್ತಾ ಕುಂತಿದ್ಲು. ರಾತ್ರಿ ಚೆನ್ನಾಗಿದ್ದ, ಬೆಳಗ್ಗೆ ಆಗೋದ್ರಲ್ಲಿ ಸೊತ್ತೋಗ್ಬಿಟ್ಟಿದ್ದಾನೆ. ನಿಮ್ಮ ಮಾತು ಕೇಳೋ ಜನ ಇರ್ಬೇಕು, ನಿಮ್ಮ ಅಂಗಡಿಗಳೇ ಇರ್ಬೇಕು, ನೀವೇ ವ್ಯಾಪಾರ ಮಾಡಬೇಕು, ನೀವೇ ರಾಜರಾಗಬೇಕು. ತಪ್ಪು. ನೀವಿಬ್ರು ಏನು ಯೋಚನೆ ಮಾಡಬೇಡಿ. ನೀವು ಆ ತೋಟದ ಮನೇಲೇ ಇರಿ. ನಾನು ನಿಮ್ಮ ಫೈಜನ್ನ ಹುಡುಕೊಟ್ಟು ನಿಮ್ಮನ್ನ ಊರೊಳಗೆ ಬರೋ ಹಾಗೆ ಮಾಡ್ತೀನಿ, ಸರಿನಾ? ನಿನ್ ಮಗನ್ಗೆ ಜ್ವರ ಬಂದಾಗ ತಾಯಿ ಹತ್ರ ಬಂದು ಹಾರ್ಕೆ ಕಟ್ಕೊಂಡು ಹೋದೆ, ತೀರಿಸ್ದ. ನಿನ್ಗೆ ಪೀರೊಂದು ಶಾಪ ತಗಲಿರ್ಬೇಕು. ಫಯಾಜು, ಹಾಗೆ ನೋಡಿದರೆ ನಮ್ಮ ದೇವರನ್ನು ಪ್ರಾರ್ಥಿಸಿ ನೀರನ್ನು ಮಂತ್ರಿಸಿ ಮೊದಲು ಬಾಲಕನಿಗೆ ಕುಡಿಸಲು ಹೇಳಿದ್ದೇ ನಾವು. ನೀನು ಚರ್ಚಿಗೆ ಹುಂಜಾ ಒಪ್ಪಿಸುವಾರಕ್ಕೆ ಒತ್ತಿದೆಯಲ್ಲವೋ? ತಪ್ಪು ಮಾಡೋಕ್ಕಿಂತ ಮೊದಲ ಇದು ತಪ್ಪತ್ತ ಅನಿಸ್ಲಿಲ್ಲ. ವಿದ್ಯೆ ಬುದ್ಧಿ ಇರೋರು ನೀವು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಕೂಡಿ ಬಾಳೋದನ್ನ ಕಲಿಬೇಕಪ್ಪ, ದ್ವೇಷ ಕಟ್ಕೊಂಡು ಬದುಕಲ್ಲಿ ಅಶಾಂತಿ ಮಾಡ್ಕೊಳ್ಳೋದಲ್ಲ.